ಹಲೋ ಎವ್ರಿವಾನ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ನಾನು ವಿದ್ಯಾಶ್ರೀ. ಈ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಾರ್ಟೆಟ್ 2021 ಪತ್ರಿಕೆ 2 ಭಾಷೆ 2 ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗುವ. ಸೂಚನೆ: ಈ ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಅಂದರೆ ಪ್ರಶ್ನೆ ಸಂಖ್ಯೆ 31ರಿಂದ 38ರ ತನಕದ್ದು ಉತ್ತರಿಸಿ. ಗದ್ಯ ಭಾಗವನ್ನು ಓದ್ತಾ ಹೋಗ್ತೇನೆ. ಚಗಳಿ ಇರುವೆಗಳನ್ನು ಬಿಟ್ಟರೆ ಎರಡನೆಯ ಅಸಾಧಾರಣ ಇರುವೆ ಎಂದರೆ ಜೇನುಕುಡಿಕೆ ಇರುವೆ. ಆಫ್ರಿಕಾ, ಆಸ್ಟ್ರೇಲಿಯಾ, ಅಮೆರಿಕ ಖಂಡಗಳಲ್ಲಿ ಅರೆಮರಳುಗಾಡು ಪ್ರದೇಶದಲ್ಲಿ ವಾಸಿಸುವ ಈ ಇರುವೆ ತನ್ನ ಆಹಾರ ಸಂಗ್ರಹಣಾ ವಿಧಾನದಿಂದ ಪ್ರಸಿದ್ಧವಾಗಿದೆ. ಸಂಗ್ರಹಿಸಿದ ಮಧುವನ್ನು ಶೇಖರಿಸಿ ಇಡಲು ಜೇನಿನಂತೆ ಮೇಣ ಉತ್ಪತ್ತಿ ಮಾಡುವ ಗ್ರಂಥಿಗಳು ಈ ಇರುವೆಗಳಿಗೆ ಇಲ್ಲ. ಹೀಗಾಗಿ ಇವಕ್ಕೆ ಜೇನುಗಳಂತೆ ಮೇಣದ ತಟ್ಟೆಗಳನ್ನು ಕಟ್ಟಲು ಬರುವುದಿಲ್ಲ. ಅದರ ಬದಲು ಇವು ತಮ್ಮ ಹೊಟ್ಟೆಯಲ್ಲೇ ಅಪಾರ ಪ್ರಮಾಣದ ಮಧುವನ್ನು ಸಂಗ್ರಹಿಸಿಟ್ಟುಕೊಳ್ಳಬಲ್ಲವು. ಈ ಇರುವೆಗಳು ಚಗಳಿ ಇರುವೆಗಳಂತೆ ಮರದ ಮೇಲೆ ಗೂಡು ಮಾಡದೆ ನೆಲದಲ್ಲಿ ಗೂಡು ಮಾಡುತ್ತವೆ. ಈ ಇರುವೆಗಳು ನಿಶಾಚರ ಕೀಟಗಳು. ರಾತ್ರಿಯಾಗುತ್ತಲೂ ಬಿಲದಿಂದ ಹೊರಬಂದು ಮಧು ಸಂಗ್ರಹಿಸಲು ಹೊರಡುತ್ತವೆ. ಜೇನುಗಳಂತೆ ಇವು ಮಧು ಸಂಗ್ರಹಿಸುವುದಿಲ್ಲ. ರಾತ್ರಿ ಹೊತ್ತಿನಲ್ಲಿ ಹೂವಿನಿಂದ ಸಂಗ್ರಹಿಸುವುದು ಸಾಧ್ಯವೂ ಇಲ್ಲ. ಸಾಧಾರಣವಾಗಿ ಮರಳುಗಾಡಿನ ಅಂಚಿನಲ್ಲಿ ಬೆಳೆಯುವ ಓಕ್ ಮರದ ತೊಗಟೆಯ ಮೇಲೆ ರೂಪುಗೊಳ್ಳುವ ಗಡ್ಡೆಗಳಿಂದ ಇವು ಮಧುವನ್ನು ಸಂಗ್ರಹಿಸುತ್ತವೆ. ಈ ಮರದ ಗಡ್ಡೆಗಳು ಸ್ವಾಭಾವಿಕವಾದುದಲ್ಲ. ಸಿನಪಿಡ್ ಜಾತಿಯ ಕಣಜ ಈ ಗಡ್ಡೆಗಳಿಗೆ ಕಾರಣ. ಈ ಕಣಜ ಓಕ್ ಮರದ ತೊಗಟೆಯ ಮೇಲೆ ಮೊಟ್ಟೆಗಳನ್ನಿಡುತ್ತವೆ. ಮೊಟ್ಟೆಯೊಡೆದು ಹೊರಬರುವ ಕಣಜದ ಲಾರ್ವಾ ತೊಗಟೆಯನ್ನು ಕೊರೆದು ಒಳಕ್ಕೆ ಹೋಗಿ ಅಲ್ಲಿ ಗಿಡದ ರಸ ಹೀರುತ್ತಾ ಬೆಳೆಯುತ್ತದೆ. ಕಣಜದ ಮರಿಗಳು ಗಿಡದ ತೊಗಟೆಯಲ್ಲಿ ತುರಿಕೆ ಉಂಟು ಮಾಡುವುದರಿಂದ ತೊಗಟೆಯ ಮೇಲೆ ಕಜ್ಜಿ ಎದ್ದಂತೆ ಚಿಕ್ಕ ಚಿಕ್ಕ ಗುಳ್ಳೆಗಳೆದ್ದು ಅವೇ ಸಣ್ಣ ಸಣ್ಣ ಗಡ್ಡೆಗಳಾಗಿ ರೂಪುಗೊಳ್ಳುತ್ತವೆ. ಕಣಜದ ಮರಿಗಳು ಹೊರಬಿದ್ದ ಮೇಲೆ ಖಾಲಿ ಇರುವ ಗಡ್ಡೆಗಳ ಟೊಳ್ಳಿನೊಳಗೆ ಗಿಡದಿಂದ ಒಸರುವ ಸಿಹಿಯಾದ ದ್ರವ ಶೇಖರವಾಗುತ್ತದೆ. ಈ ಮಧುವೆ ಜೇನುಕುಡಿಕೆ ಇರುವೆಗಳ ಪ್ರಧಾನ ಆಹಾರ. ಗದ್ಯ ಭಾಗವನ್ನು ಓದಿದ್ದಾಗಿದೆ. ಈಗ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 31. ಇದು ಓಕ್ ಮರದ ತೊಗಟೆಯನ್ನು ಕೊರೆದು ಒಳಕ್ಕೆ ಹೋಗಿ ಅಲ್ಲಿ ಗಿಡದ ರಸ ಹೀರುತ್ತಾ ಬೆಳೆಯುತ್ತದೆ. ಆಪ್ಷನ್ 1 ಜೇನುಹುಳ, 2 ಇರುವೆಗಳು, 3 ಕಣಜದ ಲಾರ್ವಾ, 4 ಮರಕುಟಿಕ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 3 ಕಣಜದ ಲಾರ್ವಾ. ಪ್ರಶ್ನೆ ಸಂಖ್ಯೆ 32. ಜೇನುಕುಡಿಕೆ ಇರುವೆಗಳು ಈ ರೀತಿಯ ಕೀಟಗಳು. ಆಪ್ಷನ್ 1 ಪಿಶಾಚ ಕೀಟಗಳು, 2 ಹಗಲು ಕೀಟಗಳು, 3 ಗೆದ್ದಲು ಕೀಟಗಳು, 4 ನಿಶಾಚರ ಕೀಟಗಳು. ಸರಿಯಾದಂಥ ಉತ್ತರ ಆಪ್ಷನ್ 4 ನಿಶಾಚರ ಕೀಟಗಳು. ಪ್ರಶ್ನೆ ಸಂಖ್ಯೆ 33. ಜೇನುಕುಡಿಕೆ ಇರುವೆಗಳು ಅಪಾರ ಪ್ರಮಾಣದ ಮಧುವನ್ನು ಇಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತವೆ. ಆಪ್ಷನ್ 1 ಹೊಟ್ಟೆಯಲ್ಲಿ, 2 ಗೂಡಿನಲ್ಲಿ, 3 ಬಿಲದಲ್ಲಿ, 4 ಮರದಲ್ಲಿ. ಸರಿಯಾದಂಥ ಉತ್ತರ ಆಪ್ಷನ್ 1 ಹೊಟ್ಟೆಯಲ್ಲಿ. ಪ್ರಶ್ನೆ ಸಂಖ್ಯೆ 34. ಜೇನುಕುಡಿಕೆ ಇರುವೆಗಳು ಸಾಧಾರಣವಾಗಿ ಈ ಮರದ ತೊಗಟೆಯ ಮೇಲೆ ರೂಪುಗೊಳ್ಳುವ ಗಡ್ಡೆಗಳಿಂದ ಮಧುವನ್ನು ಸಂಗ್ರಹಿಸುತ್ತವೆ. ಆಪ್ಷನ್ 1 ಮಾವಿನ ಮರ, 2 ಹಲಸಿನ ಮರ, 3 ಓಕ್ ಮರ, 4 ಬೇವಿನ ಮರ. ಸರಿಯಾದಂಥ ಉತ್ತರ ಆಪ್ಷನ್ 3 ಓಕ್ ಮರ. ಪ್ರಶ್ನೆ ಸಂಖ್ಯೆ 35. ಜೇನುಕುಡಿಕೆ ಇರುವೆಗಳು ಈ ಪ್ರದೇಶದಲ್ಲಿ ವಾಸಿಸುತ್ತವೆ. ಆಪ್ಷನ್ 1 ಜವುಗು, ಆಪ್ಷನ್ 2 ಹಿಮಪರ್ವತ, ಆಪ್ಷನ್ 3 ಮಲೆನಾಡು, ಆಪ್ಷನ್ 4 ಅರೆಮರಳುಗಾಡು. ಸರಿಯಾದಂಥ ಉತ್ತರ ಆಪ್ಷನ್ 4 ಅರೆಮರಳುಗಾಡು. ಪ್ರಶ್ನೆ ಸಂಖ್ಯೆ 36. ಕಣಜದ ಮರಿಗಳು ಹೊರಬಿದ್ದ ಮೇಲೆ ಖಾಲಿ ಇರುವ ಗಡ್ಡೆಗಳ ಟೊಳ್ಳಿನೊಳಗೆ ಈ ದ್ರವ ಶೇಖರವಾಗುತ್ತದೆ. ಆಪ್ಷನ್ 1 ಮಳೆ ನೀರಿನ ದ್ರವ, 2 ಜೇನುಹುಳು ಸಂಗ್ರಹಿಸುವ ದ್ರವ, 3 ಇರುವೆಗಳು ಬಿಡುವ ದ್ರವ, 4 ಗಿಡದಿಂದ ಒಸರುವ ಸಿಹಿ ದ್ರವ. ಸರಿಯಾದಂಥ ಉತ್ತರ ಆಪ್ಷನ್ 4 ಗಿಡದಿಂದ ಒಸರುವ ಸಿಹಿ ದ್ರವ. ಪ್ರಶ್ನೆ ಸಂಖ್ಯೆ 37. ಚಿಕ್ಕ ಚಿಕ್ಕ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ 1 ದ್ವಿರುಕ್ತಿ, 2 ಜೋಡಿ ಪದ, 3 ಅನುಕರಣಾವ್ಯಯ, 4 ಪ್ರತಿಧ್ವನಿ ಪದ. ಸರಿಯಾದಂಥ ಉತ್ತರ ಆಪ್ಷನ್ 1 ದ್ವಿರುಕ್ತಿ. ಪ್ರಶ್ನೆ ಸಂಖ್ಯೆ 38. ಮರಳುಗಾಡು ಈ ಪದದಲ್ಲಿ ಆಗಿರುವ ಸಂಧಿ. ಆಪ್ಷನ್ 1 ಆದೇಶ ಸಂಧಿ, ಆಪ್ಷನ್ 2 ಲೋಪಸಂಧಿ, ಆಪ್ಷನ್ 3 ಆಗಮ ಸಂಧಿ, ಆಪ್ಷನ್ 4 ಸವರ್ಣ ದೀರ್ಘ ಸಂಧಿ. ಮರಳುಗಾಡನ್ನು ಬಿಡಿಸಿ ಬರೆದಾಗ ಮರಳು ಕೂಡಿಸು ಕಾಡು ಅಂತ ಹೇಳಿ ಬರಿಬೋದು. ಇಲ್ಲಿ ಕಾಕ್ಕೆ ಗಾ ಆದೇಶವಾಗಿ ಬಂದಿರುವಂಥದ್ದು, ಹಾಗಾಗಿ ಇದು ಆದೇಶ ಸಂಧಿ.
ಸರಿಯಾದಂಥ ಉತ್ತರ ಆಪ್ಷನ್ 1. ಗದ್ಯ ಭಾಗದ ಪ್ರಶ್ನೆಗಳನ್ನು ಉತ್ತರಿಸಿದ್ದೇವೆ. ಮುಂದಿನ ಸೂಚನೆಯಂತೆ ಕೆಳಗೆ ಕೊಟ್ಟಿರುವ ಪದ್ಯವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮುಂದುವರಿದಂತೆ ಪದ್ಯ ಭಾಗವನ್ನು ಓದಿ ಪ್ರಶ್ನೆ ಸಂಖ್ಯೆ 39ರಿಂದ 45ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಸ್ವರ್ಗವು ಬೇಕೋ ನರಕವು ಬೇಕೋ, ಯಾವುದು ಬೇಕಪ್ಪ? ಸ್ವರ್ಗದ ಸಿದ್ಧಿ ನರಕದ ಸುದ್ದಿ ಎರಡೂ ಸಾಕಪ್ಪ. ನಾವೇನಯ್ಯ ಸಾದಾ ಮಂದಿ ಕಲಿತದ್ದೇ ಅಷ್ಟು. ಕಾರವಾರದಿಂದ ಮೈಸೂರುವರೆಗೆ ನಮ್ಮದು ವಹಿವಾಟು. ಸ್ವರ್ಗದೊಳಯ್ಯ ಅಮೃತವೊಂದೇ ಸೇವಿಸಬೇಕಂತೆ, ಅಮೃತವನ್ನೇ ಭೋಜನವೆಂದು ಭಾವಿಸಬೇಕಂತೆ. ಸವಿಯಾದ ಅಮೃತ ಸವಿದು ಸವಿದು ಬೇಸರವಿಲ್ಲೇನೋ, ಸವಿಯೇ ತಿಂದರೆ ಮೈಗೆ ಕಜ್ಜಿಯಾಗುವುದಿಲ್ಲೇನೋ. ಉಳ್ಳಾಗಡ್ಡಿ ಜೋಳದ ಬಕ್ರಿ ಕನ್ನಡಿಗರ ಸ್ವರ್ಗ, ರಾಗಿಯ ಮುದ್ದೆಯ ಮೈಸೂರು ಗೌಡಗೆ ಸುಖದಾಯಕ ಮಾರ್ಗ. ಕುಚ್ಚಿಗೆ ಅಕ್ಕಿ ಮೀನಿನ ಪಳದಿ ಕಾರವಾರ ಜನಕ್ಕೆಲ್ಲ, ಈ ಥರದೂಟ ಕಣ್ಣಿಗೆ ಕಾಣ ಸ್ವರ್ಗದ ಮೇಲಿಲ್ಲ. ಎಂಥ ಸ್ವರ್ಗ ಎಂಥ ನರಕ ಸುಮ್ಮನೆ ತಲೆಬೇನೆ, ಇಹಲೋಕದೊಳೆ ನಂಬಿಕೆ ಇದ್ದರೆ ನರಕವನ ಕಾಣೆ. ಪದ್ಯಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 39. ಕವಿಗೆ ಯಾವುದು ಸಾಕಾಗಿದೆ? ಆಪ್ಷನ್ 1 ನರಕದ ಸುದ್ದಿ, 2 ನರಕದ ಶುದ್ಧಿ, 3 ಸ್ವರ್ಗದ ಶುದ್ಧಿ, 4 ಭೂಮಿಯ ಸುದ್ದಿ. ಸರಿಯಾದಂಥ ಉತ್ತರ ಆಪ್ಷನ್ 1 ನರಕದ ಸುದ್ದಿ. ಪ್ರಶ್ನೆ ಸಂಖ್ಯೆ 40. ಕವಿಯ ವಹಿವಾಟು ಎಲ್ಲಿಂದ ಎಲ್ಲಿವರೆಗಿದೆ? ಆಪ್ಷನ್ 1 ಮುಂಬೈನಿಂದ ಮಂಗಳೂರು, 2 ಪುಣೆಯಿಂದ ಗೋವಾ, 3 ಕಾರವಾರದಿಂದ ಮೈಸೂರು, 4 ಕಾರವಾರದಿಂದ ಕೇರಳ. ಸರಿಯಾದಂಥ ಉತ್ತರ ಆಪ್ಷನ್ 3 ಕಾರವಾರದಿಂದ ಮೈಸೂರು. ಪ್ರಶ್ನೆ ಸಂಖ್ಯೆ 41. ಕವಿಯ ಪ್ರಕಾರ ಅಮೃತವನ್ನೇ ಭೋಜನವೆಂದು ಸೇವಿಸುವ ಸ್ಥಳ ಇದಾಗಿದೆ. ಆಪ್ಷನ್ 1 ಆಕಾಶ, 2 ಭೂಮಿ, 3 ನರಕ, 4 ಸ್ವರ್ಗ. ಸರಿಯಾದಂಥ ಉತ್ತರ ಆಪ್ಷನ್ 4 ಸ್ವರ್ಗ. ಪ್ರಶ್ನೆ ಸಂಖ್ಯೆ 42. ಸವಿಯನ್ನೇ ತಿಂದರೆ ಮೈಗೆ ಇದು ಆಗುವುದಿಲ್ಲೇನು ಎಂದು ಕವಿ ಹೇಳಿದ್ದಾರೆ. ಆಪ್ಷನ್ 1 ಕಜ್ಜಿ, 2 ಕೆಮ್ಮು, 3 ಶೀತ, 4 ಜ್ವರ. ಸರಿಯಾದಂಥ ಉತ್ತರ ಆಪ್ಷನ್ 1 ಕಜ್ಜಿ. ಪ್ರಶ್ನೆ ಸಂಖ್ಯೆ 43. ಉಳ್ಳಾಗಡ್ಡಿ ಜೋಳದ ಭಕ್ರಿ ಇವರ ಸ್ವರ್ಗವಾಗಿದೆ. ಆಪ್ಷನ್ 1 ಕೊಂಕಣಿಗರ, ಆಪ್ಷನ್ 2 ಮರಾಠಿಯವರ, ಆಪ್ಷನ್ 3 ಕನ್ನಡಿಗರ, ಆಪ್ಷನ್ 4 ಮಲಯಾಳಿಗಳ. ಸರಿಯಾದಂಥ ಉತ್ತರ ಆಪ್ಷನ್ 3 ಕನ್ನಡಿಗರ. ಪ್ರಶ್ನೆ ಸಂಖ್ಯೆ 46. ಸ್ವರ್ಗ ಪದದ ತದ್ಭವ ರೂಪ ಇದು. ಆಪ್ಷನ್ 1 ಸ್ವರ್ಗಂ, 2 ಸರ್ಗ, 3 ಸಗ್ಗ, 4 ಸಾಗ. ಸರಿಯಾದಂಥ ಉತ್ತರ ಆಪ್ಷನ್ 3 ಸಗ್ಗ. ಪ್ರಶ್ನೆ ಸಂಖ್ಯೆ 45. ಇಹಲೋಕ ಪದದ ವಿರುದ್ಧ ಪದ ಇದು. ಆಪ್ಷನ್ 1 ಭೂಲೋಕ, 2 ಪರಲೋಕ, 3 ಪಾತಾಳಲೋಕ, 4 ತ್ರಿಲೋಕ. ಸರಿಯಾದಂಥ ಉತ್ತರ ಆಪ್ಷನ್ 2 ಪರಲೋಕ. ಪದ್ಯಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನಾವು ಉತ್ತರಿಸಿದ್ವಿ. ಮುಂದುವರೆದಂತೆ ಪ್ರಶ್ನೆ ಸಂಖ್ಯೆ 46. ಶಿಕ್ಷಕನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಪರಿಹಾರ ಕಂಡುಕೊಳ್ಳಲು ಸಹಾಯಕವಾಗಿರುವ ವೈಜ್ಞಾನಿಕ ಕಾರ್ಯವಿದು. ಆಪ್ಷನ್ 1 ಕ್ರಿಯಾ ಸಂಶೋಧನೆ, 2 ಕ್ರಿಯಾ ಯೋಜನೆ, 3 ಪಾಠ ಯೋಜನೆ, 4 ಪರಿಹಾರ ಬೋಧನೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಕ್ರಿಯಾ ಸಂಶೋಧನೆ. ಪ್ರಶ್ನೆ ಸಂಖ್ಯೆ 47. ಪ್ರೌಢಶಾಲಾ ಮಕ್ಕಳಿಗೆ ವ್ಯಾಕರಣ ಬೋಧನೆ ಮಾಡಲು ಅತಿ ಸೂಕ್ತವಾದ ಬೋಧನಾ ಪದ್ಧತಿ. ಆಪ್ಷನ್ 1 ನಿಗಮನ ಪದ್ಧತಿ, 2 ಅನುಗಮನ ಪದ್ಧತಿ, 3 ಮೇಲ್ವಿಚಾರಣಾ ಪದ್ಧತಿ, 4 ಪ್ರಶ್ನೋತ್ತರ ಪದ್ಧತಿ. ಸರಿಯಾದಂಥ ಉತ್ತರ ಆಪ್ಷನ್ 2 ಅನುಗಮನ ಪದ್ಧತಿ. ಪ್ರಶ್ನೆ ಸಂಖ್ಯೆ 48. ಚಂಪು ಕಾವ್ಯ ಎಂದರೆ? ಆಪ್ಷನ್ 1 ಗದ್ಯದ ಬೋಧನೆ, 2 ಪದ್ಯ ಮತ್ತು ವ್ಯಾಕರಣ ಸಮ್ಮಿಶ್ರಣ, 3 ಪದ್ಯ ಮತ್ತು ಗದ್ಯಗಳಿಂದ ಕೂಡಿರುವುದು, 4 ಗದ್ಯ ಮತ್ತು ವ್ಯಾಕರಣ ಸಮ್ಮಿಶ್ರಣ. ಸರಿಯಾದಂಥ ಉತ್ತರ ಆಪ್ಷನ್ 3 ಪದ್ಯ ಮತ್ತು ಗದ್ಯಗಳಿಂದ ಕೂಡಿರುವುದು. ಪ್ರಶ್ನೆ ಸಂಖ್ಯೆ 49. ಸಾಮಾಜಿಕ ಕಳಕಳಿಯಿಂದ ತುಂಬಿದ ನಿರ್ದಿಷ್ಟ ಸಂದೇಶಗಳನ್ನು ಹೊತ್ತ ವಿಚಾರ ಪ್ರಚೋದಕ ನಾಟಕ ಪ್ರಭೇದವಿದು. ಆಪ್ಷನ್ 1 ಛಾಯಾ ನಾಟಕಗಳು, 2 ಮುಖ ನಾಟಕಗಳು, 3 ಪ್ರಸಾರ ನಾಟಕಗಳು, 4 ಬೀದಿ ನಾಟಕಗಳು. ಸರಿಯಾದಂಥ ಉತ್ತರ ಆಪ್ಷನ್ 4 ಬೀದಿ ನಾಟಕಗಳು. ಪ್ರಶ್ನೆ ಸಂಖ್ಯೆ 50. ಅಭ್ಯಾಸ ಪುಸ್ತಕದ ಮುಖ್ಯ ಸ್ವರೂಪವೇನೆಂದರೆ? ಆಪ್ಷನ್ 1 ಮುಖ್ಯೋಪಾಧ್ಯಾಯರಿಗೆ ಮಾರ್ಗದರ್ಶನ ನೀಡುವುದು, 2 ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಗುರುತಿಸುವುದು, 3 ಶಿಕ್ಷಕರ ಬೋಧನೆಯಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಗುರುತಿಸುವುದು, 4 ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಮೌಲ್ಯಮಾಪನಕ್ಕೆ ಸಹಾಯಕವಾಗಿರುವುದು.
ಸರಿಯಾದಂಥ ಉತ್ತರ ಆಪ್ಷನ್ 4, ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಮೌಲ್ಯಮಾಪನಕ್ಕೆ ಸಹಾಯಕವಾಗಿರುವುದು. ಪ್ರಶ್ನೆ ಸಂಖ್ಯೆ 51. ಕಲಿಸುವ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಶೈಕ್ಷಣಿಕವಾಗಿ ಹಾಗೂ ಮನೋವೈಜ್ಞಾನಿಕವಾಗಿ ಕಲಿಕೆಯನ್ನು ಉತ್ತೇಜಿಸುವ ಸಾಧನ. ಆಪ್ಷನ್ 1, ದೃಕ್ಶ್ರವಣೋಪಕರಣಗಳು. 2, ಪಾಠ ಯೋಜನೆ. 3, ದೃಕ್ ಉಪಕರಣಗಳು. 4, ಶ್ರವಣೋಪಕರಣಗಳು. ಸರಿಯಾದಂಥ ಉತ್ತರ ಆಪ್ಷನ್ 1, ದೃಕ್ಶ್ರವಣೋಪಕರಣಗಳು. ಪ್ರಶ್ನೆ ಸಂಖ್ಯೆ 52. ಸ್ಪಷ್ಟವಾದ ಉಚ್ಚಾರ, ದನಿಯ ಏರಿಳಿತ, ವ್ಯಾಕರಣಬದ್ಧ ಹಾಗೂ ನಿರರ್ಗಳ ಮಾತುಗಾರಿಕೆಯ ಸಾಮರ್ಥ್ಯ ಇದರಿಂದ ಬೆಳೆಯುತ್ತದೆ. ಆಪ್ಷನ್ 1, ಮೌನ ವಾಚನ. 2, ಸ್ಥೂಲ ವಾಚನ. ಆಪ್ಷನ್ 3, ಗಟ್ಟಿ ವಾಚನ. ಆಪ್ಷನ್ 4, ಸೂಕ್ಷ್ಮ ವಾಚನ. ಸರಿಯಾದಂಥ ಉತ್ತರ ಆಪ್ಷನ್ 3, ಗಟ್ಟಿ ವಾಚನ. ಪ್ರಶ್ನೆ ಸಂಖ್ಯೆ 53. ಪರಿಶೋಧನಾತ್ಮಕವಾಗಿ ಪ್ರಶ್ನಿಸುವ ಕೌಶಲ ಇದರ ಘಟಕಾಂಶಗಳ ಗುಂಪಿಗೆ ಇದು ಸೇರಿಲ್ಲ. ಪರಿಶೋಧನಾತ್ಮಕವಾಗಿ ಪ್ರಶ್ನಿಸುವ ಕೌಶಲದ ಘಟಕಾಂಶಗಳ ಗುಂಪಿಗೆ ಇದು ಸೇರಿಲ್ಲ. ಆಪ್ಷನ್ 1, ಸುಳಿವು ನೀಡುವುದು. 2, ಸುಲಭ, ಸರಳ ಮತ್ತು ಆಸಕ್ತಿದಾಯಕವಾದುದು. 3, ವಿಮರ್ಶಾತ್ಮಕ ಅರಿವನ್ನು ಹೆಚ್ಚಿಸುವುದು. 4, ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುವುದು. ಸರಿಯಾದಂಥ ಉತ್ತರ ಆಪ್ಷನ್ 2, ಸುಲಭ, ಸರಳ ಮತ್ತು ಆಸಕ್ತಿದಾಯಕವಾದುದು. ಪ್ರಶ್ನೆ ಸಂಖ್ಯೆ 54. ಸೂಕ್ಷ್ಮ ಓದುಗಾರಿಕೆಯ ಮುಖ್ಯ ಉದ್ದೇಶ ಇದಾಗಿದೆ. ಆಪ್ಷನ್ 1, ಸೀಮಿತ ಭಾಗವನ್ನು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡುವುದು. 2, ವಿಷಯದ ತಾತ್ಪರ್ಯ, ಮುಖ್ಯ ಭಾವನೆ ಗ್ರಹಿಸುವುದು. ಆಪ್ಷನ್ 3, ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದು. 4, ಓದುವ ವಿಷಯದಲ್ಲಿ ಹೊಸತನ ಕಾಣುವುದು. ಸರಿಯಾದಂಥ ಉತ್ತರ ಆಪ್ಷನ್ 3, ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದು. ಪ್ರಶ್ನೆ ಸಂಖ್ಯೆ 55. ಚರ್ಚಾ ಸ್ಪರ್ಧೆಯಲ್ಲಿ ಮಕ್ಕಳನ್ನು ಭಾಗವಹಿಸುವಂತೆ ಪ್ರೇರೇಪಿಸುವುದು ಈ ಕೌಶಲ ಬೆಳೆಸುವ ಸಲುವಾಗಿ. ಆಪ್ಷನ್ 1, ಆಲಿಸುವ ಕೌಶಲ. 2, ಮಾತುಗಾರಿಕೆಯ ಕೌಶಲ. 3, ಮಾನಸಿಕ ಕೌಶಲ. 4, ಟಿಪ್ಪಣಿ ಮಾಡಿಕೊಳ್ಳುವ ಕೌಶಲ. ಸರಿಯಾದಂಥ ಉತ್ತರ ಆಪ್ಷನ್ 2, ಮಾತುಗಾರಿಕೆಯ ಕೌಶಲ. ಪ್ರಶ್ನೆ ಸಂಖ್ಯೆ 56. ಒಂದೇ ಅರ್ಥಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಧ್ವನಿ ವ್ಯತ್ಯಾಸಗಳಿರುತ್ತವೆ. ಈ ಭಾಷಾ ಸೃಷ್ಟಿಯ ಸ್ವಾತಂತ್ರ್ಯವನ್ನು ಭಾಷಾ ವಿಜ್ಞಾನಿ ಹ್ಯಾಕೆಟ್ ಹೀಗೆಂದು ಪ್ರತಿಪಾದಿಸಿದ್ದಾರೆ. ಆಪ್ಷನ್ 1, ಉತ್ಪಾದಕತೆ. 2, ಪ್ರಾವೀಣ್ಯತೆ. 3, ಯಾದೃಚ್ಛಿಕತೆ. 4, ಸ್ಥಾನಪಲ್ಲಟ. ಸರಿಯಾದಂಥ ಉತ್ತರ ಆಪ್ಷನ್ 3, ಯಾದೃಚ್ಛಿಕತೆ. ಪ್ರಶ್ನೆ ಸಂಖ್ಯೆ 57. ಉಕ್ತ ಲೇಖನದಿಂದ ವಿದ್ಯಾರ್ಥಿಗಳಿಗಾಗುವ ಪ್ರಯೋಜನ ಇದು. ಆಪ್ಷನ್ 1, ತಪ್ಪು ಬರಹಕ್ಕೆ ಕಾರಣವಾಗುತ್ತದೆ. 2, ವಿದ್ಯಾರ್ಥಿಗಳಲ್ಲಿ ಸೌಂದರ್ಯ ಪ್ರಜ್ಞೆ ಮೂಡಿಸುತ್ತದೆ. 3, ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವ ಅಭ್ಯಾಸ ಬೆಳೆಸುತ್ತದೆ. 4, ಸಭಾಕಂಪನ ದೂರ ಮಾಡುತ್ತದೆ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3, ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವ ಅಭ್ಯಾಸ ಬೆಳೆಸುತ್ತದೆ. ಪ್ರಶ್ನೆ ಸಂಖ್ಯೆ 58. ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು. ಭ್ರಷ್ಟಾಚಾರ ಅನ್ನುವ ಶಬ್ದದಲ್ಲಿ ಯಾವುದು ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದೆ ಅಂತ ಹೇಳಿ ಕೊಟ್ಟಂತಹ 4 ಆಪ್ಷನ್ಗಳನ್ನು ನೋಡಿ ಕಂಡುಹಿಡಿಬೇಕು. ಇಲ್ಲಿ ಕೊಟ್ಟಂತಹ 4 ಆಪ್ಷನ್ಗಳನ್ನು ನೋಡಿದರೆ ಸರಿಯಾಗಿರುವಂಥದ್ದು ಅಂದರೆ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿರುವಂಥದ್ದು ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 59. ಈ ಕೆಳಗಿನ ಪದಗಳಲ್ಲಿ ಭವಿಷ್ಯತ್ ಕಾಲದ ಕ್ರಿಯಾಪದ ಇದು. ಹೋಗುತ್ತಿದ್ದಾನೆ, ಹೋದನು, ಹೋಗುವನು, ಹೋಗುತ್ತದೆ. ಭವಿಷ್ಯತ್ ಕಾಲದ ಕ್ರಿಯಾಪದದಲ್ಲಿ ವಾ ಅಂತ ಹೇಳುವಂಥದ್ದು ಬರುತ್ತದೆ. ಸೊ ಅಲ್ಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ದ, ಉತ್ತ, ವ. ಭೂತಕಾಲದಲ್ಲಿ ದ ಇರುತ್ತದೆ. ವರ್ತಮಾನ ಕಾಲದಲ್ಲಿ ಉತ್ತ ಅನ್ನುವಂಥದ್ದು ಇರ್ತದೆ. ಹಾಗೆ ಭವಿಷ್ಯತ್ ಕಾಲದಲ್ಲಿ ವಾ ಇರುತ್ತದೆ. ಸೊ ದ, ಉತ್ತ, ವಾ ಅಂತ ಹೇಳಿ ನೆನಪಿಟ್ಕೊಂಡ್ರೆ ಆಯಿತು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಕ್ಕೆ ಸಂಬಂಧಿಸಿದಂತೆ. ಹೋಗುತ್ತಾ ಇದ್ದಾನೆ, ಹೋಗುತ್ತಿದ್ದಾನೆ, ಉತ್ತ ಆಯಿತು ಅಂದರೆ ಇದು ವರ್ತಮಾನ ಕಾಲ. ಹೋದನು, ದ, ಭೂತಕಾಲ. ಹೋಗುವನು, ಹೋಗುವನು, ವಾ ಅಂದರೆ ಇದು ಭವಿಷ್ಯತ್ ಕಾಲ. ಹಾಗೆ 4 ಹೋಗುತ್ತದೆ, ಉತ್ತದೆ, ಅದು ವರ್ತಮಾನ ಕಾಲ ಆಯಿತು. ಸರಿಯಾದಂಥ ಉತ್ತರ ಆಪ್ಷನ್ 3, ಹೋಗುವನು. ಪ್ರಶ್ನೆ ಸಂಖ್ಯೆ 60. ಅಂಗೈ
ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ 1 ತತ್ಪುರುಷ, 2 ಕರ್ಮಧಾರಯ, ಆಪ್ಷನ್ 3 ದ್ವಿಗು ಸಮಾಸ, ಆಪ್ಷನ್ 4 ಅಂಶಿ ಸಮಾಸ. ಸೊ ಅಂಗೈ ಅಂತ ಹೇಳೋದು ಅಂಶ ಅಂಶಿಗಳ ಸಂಬಂಧವನ್ನು ತೋರಿಸುವಂಥದ್ದು, ಹಾಗಾಗಿ ಅದು ಅಂಶಿ ಸಮಾಸ. ಈ ಪ್ರಶ್ನೆಯೊಂದಿಗೆ ನಾವು ಕಾರ್ಟೆಟ್ 2021 ಪತ್ರಿಕೆ 2 ಭಾಷೆ 2 ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಕಾರ್ಟೆಟ್ ಪರೀಕ್ಷೆ ತಯಾರಿಗೆ ಸಂಬಂಧಿಸಿದಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.